ಕೈಪಾಳ್ಯದಲ್ಲಿ ಕುರ್ಚಿ ಕಾಳಗ ತಣ್ಣಗಾಗುವಂತೆ ಕಾಣಿಸ್ತಿಲ್ಲ. ಸಿಎಂ ಬಣ ಹಾಗೂ ಡಿಸಿಎಂ ಬಣದ ನಡುವೆ ಆಂತರಿಕ ಫೈಟ್ ಮಾತ್ರ ಸದ್ದಿಲ್ಲದೆ ನಡೀತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಆರದ ಕುರ್ಚಿ ಕಾಳಗ. ಸಿಎಂ ಬಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಡುವೆ ಆಂತರಿಕವಾಗಿ ಫೈಟ್ ಸದ್ದಿಲ್ಲದೆ ನಡೀತಾ ಇದೆ. ಆಪ್ತ ಶಾಸಕರಿಗೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಏನಾದರೂ ನೀಡಿಬಿಟ್ರಾ? ಅಧಿವೇಶನ ಮುಗಿಯುವವರೆಗೂ ಸ್ವಲ್ಪ ಮೌನವಾಗಿರಿ ಈ ಸುಳಿವು ಕೊಟ್ರ? ಅಧಿವೇಶನದಲ್ಲೇ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಚರ್ಚೆ ಮಾಡಿದ್ದಾರೆ. ದೆಹಲಿಗೆ ಭೇಟಿ ನೀಡಿದ್ರು ಕೂಡ ನಾಯಕತ್ವದ ಕ್ಲಾರಿಟಿ ಇಲ್ಲಿವರೆಗೂ ಸಿಕ್ಕಿಲ್ಲ. ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟರು, ಮುಂದಿನ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರು ನೇಮಕ ಆಗ್ತಾರೆ ಅಂತ. ನವೆಂಬರ್ 21 ಆಯಿತು, ಅಲ್ಲಿಗೆ ಬದಲಾವಣೆ ಆಗತ್ತೆ, 2.5 ವರ್ಷ ಕಂಪ್ಲೀಟ್ ಆಗತ್ತೆ, ಅಧಿಕಾರ ಹಂಚಿಕೆಯ ಸೂತ್ರ ಅಪ್ಲಿಕೇಬಲ್ ಆಗತ್ತೆ ಅನ್ನುವಂಥ ನಿರೀಕ್ಷೆಗಳು, ಕೆಲವೊಂದಷ್ಟು ಅನಾಲಿಸಿಸ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದಲ್ಲ ಅಂತ 2 ಬಾರಿ ದೆಹಲಿಗೆ ಹೋಗಿದ್ದಾಯ್ತು, ಬರಿಗೈನಲ್ಲಿ ಬಂದಿದ್ದಾಯ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ನಾಯಕರು ಕೂಡ 2 ಟೀಮ್ ಕಟ್ಕೊಂಡು ಹೋಗಿ ಓಲೈಸುವಂತಹ ಪ್ರಯತ್ನಗಳು ಕೂಡ ಆಯಿತು. ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಅದಾದ ಮೇಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಳೆದ 1 ವಾರದ ಹಿಂದೆ ನಮ್ಮ ರಾಜ್ಯಕ್ಕೆ ಭೇಟಿ ನೀಡಿದ್ರು. ಕೆಲವೊಂದಷ್ಟು ಅಹವಾಲುಗಳನ್ನ, ದೂರುಗಳನ್ನ ಸ್ವೀಕಾರ ಮಾಡಿದ್ರು. ಶಾಸಕರು, ಸಚಿವರು ಎಲ್ಲ ಹೋಗಿ ಬಂದ್ರು. ಅದಾದ ನಂತರದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಏನೂ ಇಲ್ಲ, ಎಲ್ಲವೂ ತಣ್ಣಗಿದೆ, ನಾವಿಬ್ರು ಬ್ರದರ್ಸ್, ಪಕ್ಷವನ್ನು ಸಂಘಟನೆ ಮಾಡಬೇಕು, ಪಕ್ಷ ಗೆಲ್ಲಬೇಕು, ಈ ರೀತಿಯಾಗಿದ್ರು. ಅದಾದ ಮೇಲೆ ಅಧಿವೇಶನ ಶುರುವಾಯಿತು. ಅಧಿವೇಶನದ ಮೊದಲ ದಿನ ಮತ್ತೆ ಯತೀಂದ್ರ ಅವರು ಹೇಳಿಕೆಯ ಸ್ಫೋಟಕ ಬಾಂಬ್ ಇಟ್ರು. ಮತ್ತೆ ತಣ್ಣಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಎಲ್ಲ ಒಂದ್ ಕಡೆ ಸೈಲೆಂಟ್ ಆಗಿರಿ, ಅಧಿವೇಶನ ಮುಗಿಯುವವರೆಗೂ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರಾ ಅಂತ. ಡಿಕೆಶಿ ನೇತೃತ್ವದಲ್ಲಿ ಆಪ್ತರ ಜೊತೆ ಮಹತ್ವದ ಚರ್ಚೆಯಾಗಿದೆ. ಆಪ್ತರ ಮನವಿಗೆ ಇಲ್ಲಿಗೂ ಕೂಡ ಹೈಕಮಾಂಡ್ ಮಾನ್ಯತೆಯೇ ಸಿಕ್ಕಿಲ್ಲ. ದೆಹಲಿ ಭೇಟಿಯಲ್ಲಿ ವರಿಷ್ಠರ ಭೇಟಿಗೆ ಅವಕಾಶವನ್ನ ಕೇಳಲಾಗಿದೆ. ಅಧಿವೇಶನದಲ್ಲಿ ಮುಂದಿನ ತಂತ್ರದ ಬಗ್ಗೆ ಸ್ಟ್ರಾಟಜಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು 8ನೇ ದಿನದ ಚಳಿಗಾಲದ ಅಧಿವೇಶನ. ಇಲ್ಲಿವರೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಬದಲಾವಣೆಯ ವಿಚಾರವಾಗಿ ಕೆಲವೊಂದಷ್ಟು ವಾದ ಅಥವಾ ಕೆಲವೊಂದಷ್ಟು ಚರ್ಚೆಗಳು ಆಗಾಗ ಬರ್ತಾ ಇರತ್ತೆ. ಇನ್ನು ಪ್ರತಿಪಕ್ಷಗಳಿಗೂ ಕೂಡ ಒಂದು ರೀತಿಯಲ್ಲಿ ಬತ್ತಳಿಕೆಯ ಅಸ್ತ್ರ ಇದು. ಆಗಾಗ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ನೆನಪಿಸ್ತಾ ಇರ್ತಾರೆ, ಪ್ರಯೋಗ ಮಾಡ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಗಳನ್ನ ಕೊಟ್ಟರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ಮೌನ ವಹಿಸಿದ್ರು, ಯಾವುದಕ್ಕೂ ಕೂಡ ಉತ್ತರ ಕೊಟ್ಟಿರಲಿಲ್ಲ. ಹಾಗಾಗಿ ದೆಹಲಿಗೆ ಡೈರೆಕ್ಟ್ ಆಗಿ ಹೋಗಿ ವರಿಷ್ಠರನ್ನ ಭೇಟಿ ಮಾಡ್ತಾರಾ? ಅಧಿವೇಶನದಲ್ಲಿ ಮುಂದಿನ ತಂತ್ರ ಹೇಗಿರಬೇಕು, ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಿದ್ಯಾ ಅಂತ. ಇನ್ನು ಅಧಿವೇಶನ ಮುಗಿಯುವವರೆಗೂ ಸುಮ್ಮನಿದ್ ಬಿಡಿ ಅಂತ ಸೂಚನೆ ಸಿಕ್ಕಿದ್ಯಾ? ದುಡುಕಿನ ತೀರ್ಮಾನ ಬೇಡ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮಗಳ ಭಾವನೆ ಹಾಗೆ ಅಭಿಪ್ರಾಯ ಏನಿದೆ ಅವ್ರಿಗೆ ಗೊತ್ತಿದೆ. ಸಂಕ್ರಾಂತಿಯಲ್ಲಿ ಎಲ್ಲರಿಗೂ ಬೆಲ್ಲ ಸಿಗತ್ತೆ ಅಂದ್ರೆ ಸ್ವೀಟ್ ನ್ಯೂಸ್ ಇದೆ, ಸ್ವಲ್ಪ ತಾಳ್ಮೆಯಿಂದಿರಿ. ಆಪ್ತ ಶಾಸಕರಿಗೆ ಕನಕಪುರದ ಬಂಡೆಯಿಂದ ಮೌನ ಮಂತ್ರವನ್ನ ಪಠಿಸಲಾಗಿದೆ. ಈಗಾಗಲೇ ಎಷ್ಟು ಸರ್ಕಸ್ ಮಾಡಬೇಕು, ದೆಹಲಿ ಅಂಗಳಕ್ಕೆ ಹೋಗಿ ಬಂದಿದ್ದಾಯ್ತು, ಅವ್ರ ಕಡೆಯಿಂದಲೂ ಆಯ್ತು, ಅವರ ಆಪ್ತ ಬಣದಿಂದಲೂ ಕೂಡ 2 ಬಾರಿ ಹೋಗಿ ಬಂದಿದ್ದಾಯ್ತು. ಯಾವುದು ಕೂಡ ವರ್ಕೌಟ್ ಆಗ್ಲಿಲ್ಲ. ಅಲ್ಲಿಗೆ ವರಿಷ್ಠರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಬಿಟ್ಬಿಟ್ರ? ಖಂಡಿತ ಇಲ್ಲ. ಟ್ರಬಲ್ ಶೂಟರ್, ಮಾಸ್ ಲೀಡರ್. ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಪಕ್ಷ ಸಂಘಟನೆ, ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ತಲೆ ಎತ್ತೋದಕ್ಕೆ ಎಲ್ಲ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾರಣ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತ ಶಾಸಕರು ಕೂಡ ಹೇಳ್ತಾರೆ. ಈಗ ಅವ್ರು ಯಾವ ರೀತಿ ಡಿಸಿಷನ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಭಾವನೆ ಜೊತೆಗೆ ಅಭಿಪ್ರಾಯ ಏನಿದೆ, ಈ ಅಭಿಪ್ರಾಯ ಯಾವ ವಿಚಾರವಾಗಿ ಸಿಎಂ ಆಗಿ ಮುಂದಿನ ದಿನಗಳಲ್ಲಿ ಗುರುತಿಸ್ಕೊಳ್ಬೇಕು ಅಂತ. ಹಾಗಾಗಿ ಸಂಕ್ರಾಂತಿ ಬರಲಿ, ಕ್ರಾಂತಿ ಆಗೇ ಬಿಡುತ್ತಾ ನೋಡ್ಬಿಡೋಣ, ಒಟ್ನಲ್ಲಿ ಬೆಲ್ಲ ಸಿಗತ್ತೆ ಮೀನ್ಸ್ ಅಂದ್ರೆ ಎಲ್ಲರಿಗೂ ಕೂಡ ಸ್ವೀಟ್ ನ್ಯೂಸ್ ಇದೆ, ಎಲ್ಲರೂ ಕೂಡ ಪೇಷನ್ಸ್ ಇಂದಿರೋಣ ಅಂತ ಆಪ್ತ ಶಾಸಕರಿಗೆ ಕನಕಪುರದ ಬಂಡೆ ಮೌನ ಮಂತ್ರವನ್ನ ಜಪಿಸಿರೋದು ಗೊತ್ತಾಗ್ತಿದೆ.